ನಿಮ್ಮ ಆತ್ಮದೊಡನೆ ಇರಲಿ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಧರ್ಮಶಾಸ್ತ್ರಿಯೊಬ್ಬನು ಯೇಸು ಸದ್ದುಕಾಯರಿಗೆ ಸಮರ್ಪಕವಾದ ಉತ್ತರವನ್ನು ಕೊಟ್ಟಿದ್ದನ್ನು ಮೆಚ್ಚಿ ಅವರ ಬಳಿಗೆ ಬಂದು, ಆಜ್ಞೆಗಳಲ್ಲೆಲ್ಲ ಪ್ರಥಮ ಆಜ್ಞೆ ಯಾವುದು ಎಂದು ಕೇಳಿದನು. ಯೇಸು ಅವನಿಗೆ, ಇಸ್ರಾಯೇಲ್ ಸಮಾಜವೇ ಕೇಳು, ನಮ್ಮ ದೇವರಾದ ಸರ್ವೇಶ್ವರ ಏಕೈಕ ಸರ್ವೇಶ್ವರ. ನಿನ್ನ ದೇವರಾದ ಸರ್ವೇಶ್ವರನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಆತ್ಮದಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸು. ಇದೇ ಪ್ರಥಮ ಆಜ್ಞೆ. ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನೂ ಪ್ರೀತಿಸು. ಇದೇ ಎರಡನೆಯ ಆಜ್ಞೆ. ಇವೆರಡು ಆಜ್ಞೆಗಳಿಗಿಂತ ಶ್ರೇಷ್ಠವಾದ ಆಜ್ಞೆ ಬೇರೊಂದಿಲ್ಲ ಎಂದರು. ಇದನ್ನು ಕೇಳಿದ ಆ ಧರ್ಮಶಾಸ್ತ್ರಿ, ಬೋಧಕರೇ, ಚೆನ್ನಾಗಿ ಹೇಳಿದಿರಿ. ದೇವರು ಒಬ್ಬರೇ, ಅವರ ಹೊರತು ಬೇರೆ ದೇವರಿಲ್ಲ ಎಂದು ನೀವು ಹೇಳಿದ್ದು ಸತ್ಯ. ಅವರನ್ನು ನಾವು ಪೂರ್ಣ ಹೃದಯದಿಂದಲೂ, ಪೂರ್ಣ ಜ್ಞಾನದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸತಕ್ಕದ್ದು. ಇದಲ್ಲದೆ ನಮ್ಮನ್ನು ನಾವು ಪ್ರೀತಿಸಿಕೊಳ್ಳುವಂತೆಯೇ ನಮ್ಮ ನೆರೆಯವರನ್ನೂ ಪ್ರೀತಿಸತಕ್ಕದ್ದು. ಇವು ಎಲ್ಲ ದಹನ ಬಲಿಗಿಂತಲೂ ಯಜ್ಞಯಾಗಾದಿಗಳಿಗಿಂತಲೂ ಎಷ್ಟೋ ಮೇಲಾದುವು ಎಂದನು. ಅವನ ವಿವೇಕಪೂರ್ಣವಾದ ಉತ್ತರವನ್ನು ಮೆಚ್ಚಿ ಯೇಸು, ನೀನು ದೇವರ ಸಾಮ್ರಾಜ್ಯದಿಂದ ದೂರವಿಲ್ಲ ಎಂದರು. ಇದಾದ ಬಳಿಕ ಯೇಸುವನ್ನು ಪ್ರಶ್ನಿಸುವುದಕ್ಕೆ ಯಾರೊಬ್ಬರೂ ಧೈರ್ಯಗೊಳ್ಳಲಿಲ್ಲ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯ ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಕಾನೂನು ಪ್ರತಿಯೊಬ್ಬ ಮನುಷ್ಯನಿಗೂ ಸೀಮಿತವಾದದ್ದು. ಶ್ರೀಮಂತರಿಗೆ ಒಂದು ಕಾನೂನು, ಬಡವರಿಗೆ ಒಂದು ಕಾನೂನು ಎಂಬಂತಹ ಭೇದ ಭಾವಗಳಿಲ್ಲ. ಅದೇ ರೀತಿ ಆಜ್ಞೆಗಳಲ್ಲೂ ಸಹ ಈ ಆಜ್ಞೆಗಳು ಎಲ್ಲರಿಗೂ ನೀಡಿದಂತಹ ಆಜ್ಞೆ. ಇಂದಿನ ಮೊದಲನೇ ವಾಚನದಲ್ಲಿ ನಾವು ಆಲಿಸಿದಂತೆ ಹೋಶೇಯ ಪ್ರವಾದಿ ಇಸ್ರಾಯೇಲ್ ಜನರನ್ನು ನೋಡಿ ಹೇಳುವಂತಹ ವಾರ್ತೆಗಳೂ ಸಹ ಇದೆ. ದೇವರು ನೀಡಿದಂತಹ ಆಜ್ಞೆಗಳನ್ನು ಪಾಲಿಸಿ ಮನಮರುಗಿ ನಿಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಪುನಃ ಸರ್ವೇಶ್ವರ ಸ್ವಾಮಿಯೆಡೆಗೆ ಮುಖ ಮಾಡಿ ಎಂಬುದಾಗಿ ಹೋಶೇಯ ಪ್ರವಾದಿ ಇಸ್ರಾಯೇಲ್ ಜನರಿಗೆ ಹೇಳುತ್ತಾರೆ. ಆತ್ಮೀಯರೇ, ಇಂದಿನ ಶುಭ ಸಂದೇಶದಲ್ಲಿ ನಾವು ಕಾಣುವ ಹಾಗೆ ಒಬ್ಬ ಧರ್ಮಶಾಸ್ತ್ರಿ ಯೇಸುವಿನ ಬಳಿ ಬಂದು ಕೇಳುವಂತಹ ಪ್ರಶ್ನೆ, ಆಜ್ಞೆಗಳಲ್ಲೆಲ್ಲ ಶ್ರೇಷ್ಠವಾದ ಆಜ್ಞೆ ಯಾವುದು? ಈ ಒಂದು ಪ್ರಶ್ನೆ ಯೇಸುವನ್ನ ಪ್ರಶ್ನಿಸಲು ಅಥವಾ ಅವರ ಜ್ಞಾನವನ್ನ ತಿಳಿದುಕೊಳ್ಳಲು ಅಥವಾ ಅವರನ್ನು ಕಷ್ಟಕ್ಕೆ ಸಿಲುಕಿಸಲು ಅಥವಾ ಬೇರೆ ವಿಷಯಗಳಿಗೋಸ್ಕರ ಯೇಸುವನ್ನ ಈ ಒಂದು ಪ್ರಶ್ನೆಯನ್ನು ಕೇಳಿರಬಹುದು. ಆತ್ಮೀಯರೇ, ಈ ಒಂದು ಶುಭ ಸಂದೇಶದ ಒಂದು ಪ್ರಸ್ತುತಿಯನ್ನು ನಾವು ಗಮನಿಸಬೇಕಾದರೆ, ಧರ್ಮಶಾಸ್ತ್ರಿಗಳು ಹಾಗೂ ಸದ್ದುಕಾಯರು ಹಾಗೂ ಈ ಯಹೂದಿಗಳು ಒಟ್ಟಾಗಿ 613 ಆಜ್ಞೆಗಳನ್ನು ಮಾಡಿಕೊಂಡಿದ್ದರು. ಈ 10 ಆಜ್ಞೆಗಳನ್ನು ಬೇರೆ ಬೇರೆ ಪಂಗಡಗಳನ್ನಾಗಿ, ಭಾಗಗಳನ್ನಾಗಿ ವಿಭಜಿಸಿ ಈ 10 ಆಜ್ಞೆಗಳನ್ನು 613 ಆಜ್ಞೆಗಳನ್ನಾಗಿ ಮಾಡಿದ್ದರು. ಈ 613 ಆಜ್ಞೆಗಳು ಬೇರೆಯವರ ಮೇಲೆ ಹೊರಿಸುವುದರ ಮೂಲಕ ಅವರಿಗೆ ಕಷ್ಟವನ್ನು ತಂದುಕೊಡುತ್ತಿತ್ತು. ಮುಖ್ಯವಾಗಿ ಸಂಬತ್ ದಿನದಲ್ಲಿ ಯಾರೂ ಸಹ ಪಾತ್ರೆಗಳನ್ನು ತೊಳೆಯಬಾರದು, ಯಾವುದೇ ಕೆಲಸಗಳನ್ನು ಮಾಡಬಾರದು, ನೀರನ್ನು ಸೇದಬಾರದು, ಯಾವುದೇ ಮನುಷ್ಯನು ಊಟ ಮಾಡಬಾರದು, ದನ ಕರುಗಳಿಗೆ ಊಟ ಹಾಕಬಾರದು. ಈ ರೀತಿ ಚಿಕ್ಕ ಚಿಕ್ಕ ಆಜ್ಞೆಗಳನ್ನಾಗಿ ಮಾಡುವುದರ ಮೂಲಕ ಜನರ ಸ್ಥಿತಿಗತಿಗಳನ್ನು ಇನ್ನೂ ಅಧ್ವಾನ ಮಾಡುತ್ತಿದ್ದಂತಹ ಒಂದು ಪರಿಸ್ಥಿತಿಯನ್ನು ಯೇಸು ಗಮನಿಸಿರ್ತಾರೆ. ಆ ಒಂದು ಕಾಲಘಟ್ಟದಲ್ಲಿ, ಈ ಒಂದು ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿಯನ್ನ ಈ ಪ್ರಶ್ನೆಯನ್ನ ಕೇಳಬೇಕಾದರೆ ಅಲ್ಲಿದ್ದಂತಹ ಜನರಿಗೂ ಇನ್ನಿತರ ಜನರಿಗೂ ಯೇಸು ಸ್ವಾಮಿ ಹೇಳುವಂತಹ 2 ಮುಖ್ಯ ಆಜ್ಞೆ, ನಿನ್ನ ದೇವರನ್ನ ಪೂರ್ಣ ಮನಸ್ಸಿನಿಂದ, ಶಕ್ತಿಯಿಂದ, ಆತ್ಮದಿಂದ ಪ್ರೀತಿಸು. 2ನೇದು, ನಿನ್ನನ್ನು ಪ್ರೀತಿಸಿಕೊಳ್ಳುವಂತೆ ನಿನ್ನ ಪರರನ್ನ ಪ್ರೀತಿಸು. ಆತ್ಮೀಯರೇ, ಯೇಸು ಸ್ವಾಮಿ ಈ ಆಜ್ಞೆಗಳನ್ನು ನೀನು ಪಾಲಿಸು ಎಂಬುದಾಗಿ ಹೇಳುವುದಿಲ್ಲ, ಬದಲಾಗಿ ಈ ಆಜ್ಞೆಗಳನ್ನು ಜೀವಿಸು ಎಂಬುದಾಗಿ ಇಂದಿನ ಶುಭ ಸಂದೇಶದಲ್ಲಿ ಹೇಳ್ತಾ ಇದ್ದಾರೆ. ಯಾವಾಗ ಈ 2 ಆಜ್ಞೆಗಳು ನಮ್ಮ ಜೀವನದ ಭಾಗಗಳಾಗುತ್ತವೋ ಆಗ ನಮ್ಮ ಜೀವನದಲ್ಲಿ ಯಾವುದೇ ಕುಂದುಕೊರತೆಗಳು ಬರಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಆತ್ಮೀಯರೇ, ಹೇಗೆ ತಾನೇ ಈ ಒಂದು
ಈ ಒಂದು ಆಜ್ಞೆಗಳನ್ನು ನಮ್ಮ ಜೀವನದಲ್ಲಿ ನಾವು ಜೀವಿಸಬಹುದು. 3 ಮುಖ್ಯ ವಿಷಯಗಳಲ್ಲಿ ಧ್ಯಾನಿಸೋಣ. ಮೊದಲನೇದಾಗಿ, ಈ ಪ್ರೀತಿಯನ್ನ ನಾವು ವಿಧೇಯತೆಯ ಮೂಲಕ ಜೀವಿಸಬಹುದು. ಆತ್ಮೀಯರೇ, ಈ ವಿಧೇಯತೆಯ ಘಟ್ಟ, ಈ ವಿಧೇಯತೆಯ ಒಂದು ಪರಿಪೂರ್ಣತೆಯನ್ನು ನಾವು ಯೇಸು ಸ್ವಾಮಿಯಲ್ಲಿ ಕಾಣಬಹುದು. ಏಕೆಂದರೆ ಫಿಲಿಪ್ಯರಿಗೆ ಬರೆದ ಪತ್ರದಲ್ಲಿ ನಾವು ಕಾಣ್ತೇವೆ, ಯೇಸು ಸ್ವಾಮಿ ತನ್ನ ವಿಧೇಯತೆಯ ಒಂದು ಘಟ್ಟವನ್ನು ಎಲ್ಲಿಯ ತನಕ ತೆಗೆದುಕೊಂಡು ಹೋದರೆಂದರೆ, ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಡುವುದರ ಮೂಲಕ ಯೇಸು ಸ್ವಾಮಿ ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರು ಎಂಬುದನ್ನು ತೋರ್ಪಡಿಸುತ್ತಾರೆ. ನಮ್ಮನ್ನ, ದೇವರನ್ನ, ಸರ್ವೇಶ್ವರ ಸ್ವಾಮಿಯನ್ನ, ಪಾಪದಿಂದ ದೂರ ಹೋದಂತಹ ಜನಾಂಗವನ್ನು ಒಂದಾಗಿಸಲು ತನ್ನ ವಿಧೇಯತೆಯ ಮೂಲಕ ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಒಂದಾಗಿಸುವುದನ್ನು ನಾವು ಕಾಣುತ್ತೇವೆ. ಅಂತಹ ವಿಧೇಯತೆ ನಮ್ಮದಾಗಬೇಕು. ಅನೇಕ ಬಾರಿ ನಮ್ಮ ಜೀವನದಲ್ಲಿ ಈ ಅವಿಧೇಯತೆಯು ನಮ್ಮ ಜೀವನದಲ್ಲಿ ಕಾರ್ಮೋಡದಂತೆ ಮೂಡಿದಾಗ ದೇವರಿಂದ ನಾವು ಹೋಗ್ಬಿಡ್ತೇವೆ. ಅನೇಕ ಬಾರಿ ನಾವು ಅಂದ್ಕೊಳ್ತೇವೆ, ಏಕೆ ನನ್ನ ಜೀವನದಲ್ಲಿ ಈ ರೀತಿ ಆಗ್ತಾ ಇದೆ, ನನಗೆ ದೇವರ ಮೇಲೆ ನಂಬಿಕೆ ಇಲ್ಲ, ನನಗೆ ಯಾವ ದೇವರುಗಳು ಸಹ ಬೇಡ, ನನಗೆ ಯೇಸು ಸ್ವಾಮಿಯೇ ಬೇಡ ಎಂಬಂತಹ ಅವಿಧೇಯತೆಯಿಂದ ನಾನು ದೇವರನ್ನು ಬಿಟ್ಟು ಹೋಗ್ತೇನೆ. ಆದರೆ ಅನೇಕ ಬಾರಿ ನನಗೆ ಒಳ್ಳೆಯದು ನಡೆಯಬೇಕಾದರೆ ಆ ದೇವರನ್ನು ಹಿಡಿದಿಟ್ಟುಕೊಳ್ಳಲು ನಾನು ಪ್ರಯತ್ನಿಸ್ತೇನೆ. ಆತ್ಮೀಯರೇ, ಈ ವಿಧೇಯತೆ ಎಂಬುದು ನಾನು ಕಷ್ಟದಲ್ಲಾಗಿರಬಹುದು, ನಷ್ಟದಲ್ಲಾಗಿರಬಹುದು, ನೋವಾಗಿರಬಹುದು, ಸಂತೋಷವಾಗಿರಬಹುದು, ಎಲ್ಲ ಸಮಯದಲ್ಲಿಯೂ ದೇವರಿಗೆ ವಿಧೇಯತೆಯನ್ನಾಗಿರಬೇಕು. ಯಾವುದೇ ಕಷ್ಟ ಬಂದರೂ, ಯಾವುದೇ ಸುಖ ಬಂದರೂ, ಯಾವುದೇ ಸಂತೋಷ ಬಂದರೂ, ಯಾವುದೇ ದುಃಖ ಬಂದರೂ ಎಲ್ಲವುಗಳನ್ನು ಸರಿಸಮಾನವಾಗಿ ಸ್ವೀಕರಿಸಿ ಜೀವಿಸಿದಾಗ ಮಾತ್ರ ಆ ಪ್ರೀತಿಯಲ್ಲಿ ನಾನು ದೇವರ ಕೊಡುಗೆಗಳನ್ನು, ಕೃಪೆಯನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಆ ಮೂಲಕವೇ ಯೇಸು ಸ್ವಾಮಿ ಆ ವಿಧೇಯತೆಯ ಪ್ರೀತಿಯನ್ನು ಮೆರೆದಾಗ ಪುನರುತ್ಥಾನದ ಭರವಸೆ, ಪುನರುತ್ಥಾನವು ಅವರದ್ದಾಯಿತು. ನಮಗೂ ಸಹ ನಿತ್ಯ ಜೀವದ ಬೆಳಕು ಬೇಕಾದರೆ ಈ ಒಂದು ಪ್ರೀತಿ ವಿಧೇಯತೆಯ ಪ್ರೀತಿಯಾಗಬೇಕು. ಎರಡನೇ ವಿಷಯವಾಗಿ, ಈ ಪ್ರೀತಿ ನಾವು ದಾನವಾಗಿ ಪರರಿಗೆ ನೀಡಬೇಕು. ಆದ್ಮೇಲೆ ಈ ಒಂದು ತಪಸ್ಸು ಕಾಲದಲ್ಲಿ ನಾವು 3 ಮುಖ್ಯ ವಿಷಯಗಳನ್ನು ಮಾಡ್ತೇವೆ. ಪ್ರಾರ್ಥನೆ ಮಾಡ್ತೇವೆ, ಉಪವಾಸ ಮಾಡ್ತೇವೆ, ದಾನ ಧರ್ಮಗಳನ್ನು ಮಾಡ್ತೇವೆ. ಈ ಪ್ರೀತಿಯಲ್ಲೂ ಸಹ ದಾನವಿರಬೇಕು. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನನ್ನು ಪ್ರೀತಿಸಿಕೊಳ್ಳುವಂತೆ ನೀನು ಪರರನ್ನ ಪ್ರೀತಿಸು ಎಂಬುದಾಗಿ. ಆತ್ಮೀಯರೇ, ಅನೇಕ ಬಾರಿ ನಾವು ಅಂದ್ಕೊಳ್ತೇವೆ, ಪರರು ನನ್ನನ್ನು ಪ್ರೀತಿಸಿದರೆ ಸಾಕು ಎಂಬುದಾಗಿ. ಪರರಿಂದ ನಾನು ಪ್ರೀತಿಯನ್ನು ನಾನು ಆಸೆ ಪಡ್ತೇನೆ, ಪರರು ನನ್ನ ಪ್ರೀತಿಸಬೇಕು ಎಂಬುದಾಗಿ. ಆದರೆ ನಾನು ಮರೆತು ಹೋಗುವಂತಹ ವಿಷಯ, ನಾನು ಹೇಗೆ ಪರರು ನನ್ನನ್ನು ಪ್ರೀತಿಸಬೇಕು ಅಂದ್ಕೊಳ್ತೀನೋ ಅದೇ ರೀತಿ ನಾನೂ ಸಹ ಪರರನ್ನ ಪ್ರೀತಿಸಬೇಕು. ಏಕೆಂದರೆ ಈ ಪ್ರೀತಿ ನನ್ನದ್ದಲ್ಲ, ಬದಲಾಗಿ ದೇವರಿಂದ ನಾನು ಉಚಿತವಾಗಿ ಪಡೆದಂತಹ ಪ್ರೀತಿ. ಅನೇಕ ಬಾರಿ ನಾವು ಮರೆತು ಹೋಗುವಂತಹ ವಿಷಯ, ಉಚಿತವಾಗಿ ಪಡೆದದ್ದನ್ನು ಉಚಿತವಾಗಿ ಪರರಿಗೆ ನೀಡಲು ನಾವು ಮರೆತು ಬಿಡ್ತೇವೆ. ಈ ಒಂದು ಪ್ರೀತಿಯನ್ನು ದಾನವಾಗಿ ನೀಡಲು ಯಾವುದೇ ಹಣ ಬೇಕಾಗಿಲ್ಲ, ಯಾವುದೇ ಖರ್ಚುಗಳು ನಮ್ಮ ಜೀವನದಲ್ಲಿ ಬೇಕಾಗಿಲ್ಲ. ಬದಲಾಗಿ ಈ ಪ್ರೀತಿಯನ್ನು ಸರಿಸಮಾನವಾಗಿ ಪರರೊಂದಿಗೆ ಹಂಚಿಕೊಳ್ಳಬೇಕು. ಹೇಗೆ ಹಂಚಿಕೊಳ್ಳುವುದು? ಕ್ಷಮೆಯನ್ನು ನಾವು ನೀಡುವುದು, ಜಗಳವನ್ನು ಕಡಿಮೆ ಮಾಡುವುದು, ಯಾವುದಕ್ಕೆ ಕೋಪ ಪಡಬೇಕು ಅವುಗಳಿಗೆ ಕೋಪಪಟ್ಟು ಸರಿಸಮಾನವಾಗಿ ನಾವು ಕರುಣೆಯನ್ನು, ದಯೆಯನ್ನು ಪರರಿಗೆ ನೀಡುವುದು. ಅತಿ ಮುಖ್ಯವಾಗಿ ಪರರನ್ನು ಪ್ರೀತಿಸಲಿಕ್ಕೆ ಅವರೊಂದಿಗೆ ಸಮಯವನ್ನು ಕಳೆಯುವುದು ಅತಿ ಮುಖ್ಯವಾಗಿದೆ. ಅದು ಮೊದಲನೆಯ ದಾನವಾಗಿರ್ತದೆ. ನಾವು ಕೊನೆಯ ವಿಷಯವಾಗಿ ಇಂದಿನ ಶುಭ ಸಂದೇಶದ ಮೂಲಕ ನಾವು ಧ್ಯಾನಿಸಬೇಕಾದರೆ, ನಾವು ಈ ಪ್ರೀತಿಯನ್ನು ಜೀವಿಸಬೇಕಾದರೆ ಪರಿಪೂರ್ಣವಾಗಿ ಯೇಸು ಜೀವಿಸಿದಂತೆ ನಾವು ಜೀವಿಸಬೇಕಾಗಿದೆ. ಆತ್ಮೀಯರೇ, ಈ 2 ಮುಖ್ಯ ಆಜ್ಞೆಗಳ ಪ್ರತೀಕ ಯೇಸು ಸ್ವಾಮಿಯಾಗಿದ್ದಾರೆ. ಏಕೆಂದರೆ ಯೇಸು ಸ್ವಾಮಿ ಜೀವಿಸದೆ ಈ ಆಜ್ಞೆಗಳನ್ನು ನಮಗೆ ನೀಡಲಿಲ್ಲ. ಯೇಸು ಸ್ವಾಮಿ ಜೀವಿಸಿದ ಕಾರಣ ಈ ಆಜ್ಞೆಗಳನ್ನು ನಮಗೆ ನೀಡಿದ್ದಾರೆ. ಆದ ಕಾರಣ ನಮ್ಮ ಗುರುವಾದಂತಹ, ನಮ್ಮ ದೇವರಾದಂತಹ, ನಮ್ಮ ಸ್ನೇಹಿತರಾದಂತಹ ಹಾಗೂ ನಮ್ಮ ಪ್ರೀತಿಯ ದೇವರಾದಂತಹ ಪ್ರಭುವಿನ ಜೀವನ ನಮ್ಮದಾಗಬೇಕಾದರೆ ಅವರಂತೆ ನಾವು ಈ ಪ್ರೀತಿಯನ್ನು ಜೀವಿಸಬೇಕಾಗಿದೆ. ಬನ್ನಿ, ದಿವ್ಯ ಬಲಿ ಪೂಜೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥಿಸಬೇಕಾದರೆ ಈ ಪ್ರೀತಿಯ ಜೀವನ ನಮ್ಮದಾಗಲಿ. ಈ ಪ್ರೀತಿಯನ್ನು ನಾವು ಪರರೊಂದಿಗೆ ಹಂಚಿಕೊಳ್ಳುವಂತಹ ಮನಸ್ಸು ನಮ್ಮದಾಗಲಿ. ಹಾಗೂ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲಿ ದೇವರನ್ನು ಮುಂದಿಟ್ಟು ಆ ದೇವರನ್ನು ಪ್ರೀತಿಸುವಂತಹ ವ್ಯಕ್ತಿಗಳಾಗಿ, ದೇವರನ್ನು ಪೂರ್ಣ ಮನಸ್ಸಿನಿಂದ, ಶಕ್ತಿಯಿಂದ, ಆತ್ಮದಿಂದ ಪ್ರೀತಿಸಿ ಆ ಪ್ರೀತಿಯನ್ನು ಪರರೊಂದಿಗೆ ಹಂಚಿಕೊಳ್ಳುವಂಥ ಕ್ರೈಸ್ತರಾಗಲಿ ಎಂಬುದಾಗಿ ಭಕ್ತಿಯಿಂದ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ.